ನಮಸ್ಕಾರ. ಇವತ್ತು ನಾವು ತಗೊಂಡಿರೋ ವಿಷಯ ಆ, ನಮ್ಮ ಎಲ್ಲರ ದೈನಂದಿನ ಜೀವನಕ್ಕೆ, ನಮ್ಮ ಆಲೋಚನೆಗಳಿಗೆ ಬಹಳ ಹತ್ತಿರವಾದದ್ದು. ಅದೇ ದುಡ್ಡು. ಮೋರ್ಗನ್ ಹೌಸೆಲ್ ಅವರು ಬರೆದಿರುವ ದ ಸೈಕಾಲಜಿ ಆಫ್ ಮನಿ ಅನ್ನೋ ಬಹಳ ಪ್ರಸಿದ್ಧವಾದ ಪುಸ್ತಕದ ಒಳಹೊಕ್ಕು, ಅದರಲ್ಲಿರುವ ಅಸಲಿ ವಿಚಾರಗಳನ್ನ ಇವತ್ತು ನಾವು ಆಳವಾದ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಹೌದು. ಈ ಕಾರ್ಯಕ್ರಮದ ಅಂದ್ರೆ ಈ ಇಡೀ ಪುಸ್ತಕದ ಮುಖ್ಯ ಉದ್ದೇಶವೇ ಒಂದು ವಿಶಿಷ್ಟವಾದ ವಿಚಾರವನ್ನು ತಿಳಿಸುವುದು. ಹಣಕಾಸಿನ ಯಶಸ್ಸು ಅನ್ನೋದು ಗಣಿತ ಅಥವಾ ಭೌತಶಾಸ್ತ್ರದ ತರಹ ಯಾವುದೋ ಕಠಿಣವಾದ ವಿಜ್ಞಾನ ಅಲ್ಲ. ಕರೆಕ್ಟ್. ಅದೊಂದು ಸಾಫ್ಟ್ ಸ್ಕಿಲ್. ಅಂದ್ರೆ ನಮ್ಮ ವರ್ತನೆ, ನಮ್ಮ ಭಾವನೆಗಳು ಮತ್ತೆ ನಮ್ಮ ಮನೋವಿಜ್ಞಾನದ ಮೇಲೆ ನಿಂತಿರೋ ಒಂದು ಕಲೆ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಅದ್ಭುತವಾದ ನೈಜ ಕಥೆಯಿಂದ ಶುರು ಮಾಡೋಣ ಅಲ್ವಾ? ಖಂಡಿತ. ಆ ರೊನಾಲ್ಡ್ ರೀಡ್ ಮತ್ತು ರಿಚರ್ಡ್ ಫೆಸ್ಕಾನ್ ಅವರ ಕಥೆ ನಿಜಕ್ಕೂ ಕಣ್ಣು ತೆರೆಸುವಂತರ ಕಥೆ ಅದು. ಆ ರೊನಾಲ್ಡ್ ರೀಡ್ ಯಾರು ಅಂದ್ರೆ, ಆತ ಬರೋಬ್ಬರಿ 25 ವರ್ಷಗಳ ಕಾಲ ಒಂದು ಗ್ಯಾಸ್ ಸ್ಟೇಷನ್ನಲ್ಲಿ ಕಾರು ರಿಪೇರಿ ಮಾಡ್ಕೊಂಡಿದ್ದ. ಅದಾದ್ಮೇಲೆ 17 ವರ್ಷಗಳ ಕಾಲ ಕಸ ಗುಡಿಸೋ ಕೆಲಸ ಮಾಡಿದ್ದ. ಅಪ್ಪಟ ಸಾಮಾನ್ಯ ಮನುಷ್ಯ. ಹೌದು. ಆದರೆ 2014ರಲ್ಲಿ ಆತ ತನ್ನ 92ನೇ ವಯಸ್ಸಿನಲ್ಲಿ ತೀರ್ಕೊಂಡಾಗ ಒಂದು ದೊಡ್ಡ ಆಶ್ಚರ್ಯ ಕಾದಿತ್ತು. ಆತ ಸತ್ತಾಗ ಆತನ ಬಳಿ ಬರೋಬ್ಬರಿ $8 ದಶಲಕ್ಷ. ಅಂದ್ರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಸುಮಾರು 60 ಕೋಟಿಗೂ ಅಧಿಕ ಮೌಲ್ಯದ ಸಂಪತ್ತಿತ್ತು. ಒಬ್ಬ ಕಸ ಗುಡಿಸುವವನ ಬಳಿ ಅಷ್ಟು ಹಣ ಬರೋಕ್ಕೆ ಹೇಗೆ ಸಾಧ್ಯ ಅನ್ನೋದು ಒಂದು ಪ್ರಶ್ನೆ. ಎಕ್ಸಾಕ್ಟ್ಲಿ. ಈಗ ಇದೇ ಕಥೆಯ ಇನ್ನೊಂದು ಮುಖ ನೋಡಿ. ರಿಚಾರ್ಡ್ ಫಾಸ್ಕೋನ್. ಈತ ಸಾಮಾನ್ಯ ಮನುಷ್ಯನಲ್ಲ. ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಓದಿದವನು. ಮಿರಿಲ್ ಲಿಂಚ್ ಅನ್ನೋ ಜಗತ್ತಿನ ಅತಿ ದೊಡ್ಡ ಹಣಕಾಸು ಸಂಸ್ಥೆಯಲ್ಲಿ ಅತ್ಯುನ್ನತ ಅಧಿಕಾರಿಯಾಗಿದ್ದವನು. ಫೈನಾನ್ಸ್ ಬಗ್ಗೆ ಈತನಿಗೆ ಗೊತ್ತಿಲ್ಲದ ವಿಚಾರಗಳೇ ಇರ್ಲಿಲ್ಲಲ್ವಾ? ಖಂಡಿತ ಇರಲಿಲ್ಲ. ಈತ ಕನೆಕ್ಟಿಕಟ್ನಲ್ಲಿ ಒಂದು ಭಾರೀ ಬಂಗ್ಲೆ ಕಟ್ಟಿದ. ಆ ಬಂಗ್ಲೆಯಲ್ಲಿ 11 ಸ್ನಾನಗೃಹಗಳಿದ್ದವು. ಇದಕ್ಕಾಗಿ ಸಿಕ್ಕಾಪಕ್ಕೆ ಸಾಲ ಮಾಡಿದ್ದ. ಆದರೆ 2008ರ ಆರ್ಥಿಕ ಬಿಕ್ಕಟ್ಟು ಬಂದಾಗ ಈ ರಿಚರ್ಡ್ ಫಸ್ಕೋನ್ ಸಂಪೂರ್ಣವಾಗಿ ದಿವಾಳಿಯಾದ, ಎಲ್ಲವನ್ನೂ ಕಳೆದುಕೊಂಡ. ಒಬ್ಬ ಮನುಷ್ಯನಿಗೆ 11 ಬಾತ್ರೂಮ್ಗಳು ಯಾಕ್ಬೇಕು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಹೌದು, ಅದು ಬೇರೆದೇ ವಿಷಯ. ಆದರೆ ಇಲ್ಲಿನ ಅಸಲಿ ಪ್ರಶ್ನೆ, ಒಬ್ಬ ಕಸಗುಡಿಸುವನು 60 ಕೋಟಿ ಸಂಪಾದನೆ ಮಾಡ್ತಾನೆ, ಆದರೆ ಹಾರ್ವರ್ಡ್ನಲ್ಲಿ ಓದಿದ ಎಕ್ಸ್ಪರ್ಟ್ ಬೀದಿಗೆ ಬರ್ತಾನೆ. ಇದು ಹೇಗೆ ಸಾಧ್ಯ? ಬೇರೆ ಯಾವುದೇ ವೃತ್ತಿಯಲ್ಲಿ ಇದು ನಡೆಯೋಕೆ ಸಾಧ್ಯ ಇಲ್ಲ ಅಲ್ವಾ? ಅಂದ್ರೆ ಒಬ್ಬ ಹಾರ್ಟ್ ಸರ್ಜನ್ ಅಥವಾ ಒಬ್ಬ ಆರ್ಕಿಟೆಕ್ಟ್ ಉದಾಹರಣೆ ತಗೊಳ್ಳಿ. ಕರೆಕ್ಟ್. ದಶಕಗಳ ಕಾಲ ಅತ್ಯುನ್ನತ ಶಿಕ್ಷಣ ಪಡೆದ ತಜ್ಞ ವೈದ್ಯನಿಗಿಂತ ಉತ್ತಮವಾಗಿ ಯಾವತ್ತೂ ಮೆಡಿಕಲ್ ಕಾಲೇಜ್ಗೆ ಹೋಗದ ಒಬ್ಬ ಕಸಗುಡಿಸುವನು ಹೃದಯದ ಶಸ್ತ್ರಚಿಕಿತ್ಸೆ ಮಾಡೋಕೆ ಸಾಧ್ಯನೇ ಇಲ್ಲ. ಆದ್ರೆ ಹೂಡಿಕೆಯ ಜಗತ್ತಿನಲ್ಲಿ, ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಇದು ಸಾಧ್ಯ. ಏಕೆಂದರೆ ಇಲ್ಲಿ ಬುದ್ಧಿವಂತಿಕೆಗಿಂತ ನೀವು ದುಡ್ಡಿನ ಜೊತೆ ಹೇಗೆ ವರ್ತಿಸ್ತೀರಿ ಅನ್ನೋದು ಮುಖ್ಯವಾಗುತ್ತದೆ. ಹೌದು. ರೊನಾಲ್ಡ್ ರೀಡ್ ಬಳಿ ಯಾವುದೇ ಡಿಗ್ರಿ ಇರಲಿಲ್ಲ, ಆದರೆ ಅಗಾಧವಾದ ತಾಳ್ಮೆ ಇತ್ತು. ಆತ ತಾನು ಉಳಿಸಿದ ಸಂಘ ಮೊತ್ತವನ್ನೇ ದೊಡ್ಡ ದೊಡ್ಡ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆ ಮಾಡಿ ಸುಮ್ಮನೆ ದಶಕಗಳ ಕಾಲ ಕಾಯ್ದಿದ್ದ. ಆದ್ರೆ ರಿಚರ್ಡ್ ಫಸ್ಕೋನ್ ಬಳಿ ಜ್ಞಾನವೂ ಇತ್ತು, ಜೊತೆಗೆ ದುರಾಸೆ ಮತ್ತು ಅಹಂಕಾರವೂ ಇತ್ತು. ಅಲ್ಲಿಯೇ ಆರ್ಥಿಕ ಯಶಸ್ಸು ಎನ್ನುವುದು ನಮಗೆಷ್ಟು ತಿಳಿದಿದೆ ಎಂಬುದಕ್ಕಿಂತ ನಮ್ಮ ನಡವಳಿಕೆ ಹೇಗಿದೆ ಎಂಬುದರ ಮೇಲೆ ನಿಂತಿದೆ ಅಂತ ಸ್ಪಷ್ಟವಾಗುತ್ತೆ. ಹಣದ ವಿಚಾರದಲ್ಲಿ ನಾವೆಲ್ಲರೂ ಕೆಲವೊಮ್ಮೆ ಎಷ್ಟು ವಿಚಿತ್ರವಾಗಿ ಯೋಚಿಸ್ತೀವಿ ಅಲ್ವಾ? ಅಮೆರಿಕದಲ್ಲಿ ನಡೆದ ಒಂದು ಸಮೀಕ್ಷೆಯ ಬಗ್ಗೆ ಓದುತ್ತಿದ್ದೆ. ಅಲ್ಲಿ ಕಡಿಮೆ ಆದಾಯವಿರುವ ಜನರು ಸರಾಸರಿ ವರ್ಷಕ್ಕೆ $412 ಕೇವಲ ಲಾಟರಿ ಟಿಕೆಟ್ ಖರೀದಿಸಲು ಸುರಿಯುತ್ತಾರಂತೆ. ಹೌದು. ಆದರೆ ಇದೇ ಜನರಿಗೆ ಯಾವುದಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಬಂದ್ರೆ ಒಂದು $400 ಹಣವನ್ನು ಹೊಂದಿಸಲು ಸಾಧ್ಯವಿರೋದಿಲ್ಲ. ಮೇಲ್ನೋಟಕ್ಕೆ ಇದು ಅಪ್ಪಟ ಹುಚ್ಚುತನದಂತೆ ಕಾಣುತ್ತದೆ. ತುರ್ತು ಪರಿಸ್ಥಿತಿಗೆ ಬ್ಯಾಂಕಿನಲ್ಲಿ ನಯಾ ಪೈಸೆ ಇಟ್ಕೊಳ್ಳೋದವರು ಲಾಟ್ರಿಗೆ ಮಾತ್ರ $100 ಸುರಿಯೋದು ಯಾವ ಲಾಜಿಕ್? ಮೇಲ್ನೋಟಕ್ಕೆ ಹುಚ್ಚುತನ ಅನ್ನಿಸೋದು ಸಹಜ. ಆದರೆ ಮಾರ್ಗನ್ ಹೌಸೆಲ್ ಅವರು ಯಾರೂ ಹುಚ್ಚರಲ್ಲ ಅನ್ನೋ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಹೇಳ್ತಾರೆ. ಪ್ರತಿಯೊಬ್ಬರ ಆರ್ಥಿಕ ನಿರ್ಧಾರಗಳು ಅವರದೇ ಆದ ವಿಶಿಷ್ಟ ಅನುಭವಗಳಿಂದ ರೂಪುಗೊಂಡಿರ್ತಾರೆ. ಅಂದ್ರೆ ನಾವು ಬೆಳೆದು ಬಂದ ಪರಿಸ್ಥಿತಿಯ ಪ್ರಭಾವ ಅಂತೀರಾ? ಖಂಡಿತ. 1930ರ ದಶಕದ ಮಹಾ ಆರ್ಥಿಕ ಕುಸಿತ ಅಂದ್ರೆ ಆ ಗ್ರೇಟ್ ಡಿಪ್ರೆಷನ್ ಕಾಲದಲ್ಲಿ ಊಟಕ್ಕೂ ಗತಿಯಿಲ್ಲದೆ ಕಷ್ಟಪಟ್ಟವರ ಮನಸ್ಥಿತಿಗೂ, ಜಾನ್ ಎಫ್ ಕೆನೆಡಿಯಂತಹ ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಬೆಳೆದವರ ಮನಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಕೆನೆಡಿಯವರಿಗೆ ಆರ್ಥಿಕ ಕುಸಿತದ ಬಗ್ಗೆ ಕೇವಲ ಪುಸ್ತಕಗಳಲ್ಲಿ ಓದಿ ಮಾತ್ರ ಗೊತ್ತಿತ್ತು. ಅವರ ದೃಷ್ಟಿಯಲ್ಲಿ ದುಡ್ಡು ಅಂದ್ರೆ ಬೆಳೆಸುವಂಥದ್ದು. ಆದರೆ ಆ ಬಡ ಕಾರ್ಮಿಕನ ದೃಷ್ಟಿಯಲ್ಲಿ ದುಡ್ಡು ಅಂದ್ರೆ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳುವಂಥದ್ದು. ಹೌದು. ಇದು ತಲೆಮಾರುಗಳ ನಡುವೆಯೂ ಕಾಣಿಸುತ್ತೆ.
1950ರಲ್ಲಿ ಹುಟ್ಟಿದವರು ಷೇರ್ಪೇಟೆಯ ಮಂದಗತಿಯನ್ನೇ ನಡ್ಕೊಂಡು ಬೆಳೆದ್ರು. ಅವರಿಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಭಯ. ಅದೇ 1970ರಲ್ಲಿ ಹುಟ್ಟಿದವರು ತಮ್ಮ ಹದಿಹರೆಯದಲ್ಲಿ ಷೇರ್ಪೇಟೆಯ ಅಗಾಧ ಏರಿಕೆಯನ್ನ ಕಣ್ಣಾರೆ ಕಂಡ್ರು. ಅವರಿಗೆ ಮಾರುಕಟ್ಟೆ ಅಂದ್ರೆ ದುಡ್ಡು ಮಾಡುವ ಯಂತ್ರ. ನಿಖರವಾಗಿ ಅವರವರ ಅನುಭವಗಳೇ ಅವರ ಜಗತ್ತಿನ ವಾಸ್ತವ. ನೀವು ಹೇಳಿದ ಲಾಟರಿಯ ಉದಾಹರಣೆಯನ್ನೇ ತಗೊಂಡ್ರು. ಒಬ್ಬ ಶ್ರೀಮಂತ ವ್ಯಕ್ತಿಯ ದೃಷ್ಟಿಯಲ್ಲಿ ಲಾಟರಿ ಅನ್ನೋದು ದುಡ್ಡಿನ ಪೋಲು. ಆದ್ರೆ ಬಡವರ ದೃಷ್ಟಿಯಲ್ಲಿ ಆ ಲಾಟರಿ ಟಿಕೆಟ್ ಕೇವಲ ಒಂದು ಕಾಗದದ ತುಂಡಲ್ಲ. ಶ್ರೀಮಂತರು ಈಗಾಗಲೇ ಅನುಭವಿಸುತ್ತಿರುವ ಹೊಸ ಕಾರು, ಸ್ವಂತ ಮನೆ, ಸಾಲವಿಲ್ಲದ ನೆಮ್ಮದಿಯ ಜೀವನವನ್ನು ತಲುಪಲು ಅವರಿಗೆ ಬೇರೆ ದಾರಿಯೇ ಇರೋದಿಲ್ಲ. ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಆ ಮಟ್ಟ ತಲುಪೋಕೆ ಸಾಧ್ಯವಿಲ್ಲ ಅನ್ನೋ ಹತಾಶೆಯಲ್ಲಿ ಆ ಲಾಟರಿ ಟಿಕೆಟ್ ಅವರ ಪಾಲಿಗೆ ಆ ಕನಸನ್ನು ಕೊಂಡುಕೊಳ್ಳುವ ಏಕೈಕ ಭರವಸೆಯಾಗಿರುತ್ತದೆ. ಹೌದು, ನಮಗೆ ಅದು ಹುಚ್ಚುತನ ಅನಿಸಬಹುದು, ಆದರೆ ಅವರ ಪರಿಸ್ಥಿತಿಯಲ್ಲಿ ನಿಂತು ನೋಡಿದಾಗ ಅದಕ್ಕೊಂದು ತರ್ಕವಿರುತ್ತದೆ. ನಮ್ಮ ಸ್ವಂತ ಅನುಭವಗಳು ಇಡೀ ಜಗತ್ತಿನ ವಾಸ್ತವತೆಯ ಒಂದು ಸಣ್ಣ ಅಂಶ ಮಾತ್ರ ಇರಬಹುದು. ಆದ್ರೆ ಜಗತ್ತು ಹೇಗೆ ಕೆಲಸ ಮಾಡ್ತದೆ ಅನ್ನೋ ನಮ್ಮ ನಂಬಿಕೆಯ ಬಹುಪಾಲನ್ನು ಆ ಚಿಕ್ಕ ಅನುಭವಗಳೇ ರೂಪಿಸಿಬಿಟ್ಟಿರ್ತವೆ. ಇದು ಯಶಸ್ಸನ್ನು ನೋಡುವ ದೃಷ್ಟಿಕೋನಕ್ಕೂ ಅನ್ವಯಿಸುತ್ತೆ. ಬಿಲ್ ಗೇಟ್ಸ್ ಅವರ ಯಶಸ್ಸಿನ ಕಥೆಯನ್ನೇ ನೋಡೋಣ. ಎಲ್ಲರಿಗೂ ಬಿಲ್ ಗೇಟ್ಸ್ ಅಂದ್ರೆ ಅವರ ಬುದ್ಧಿವಂತಿಕೆ, ಅವರ ಕಠಿಣ ಪರಿಶ್ರಮ ಮಾತ್ರ ನೆನ್ಪಾಗುತ್ತೆ. ಆದ್ರೆ ಅಲ್ಲಿ ಲಕ್ಷದಲ್ಲಿ ಒಂದು ಅನ್ನೋ ಅದೃಷ್ಟ ಹೇಗ್ ಕೆಲಸ ಮಾಡಿದೆ ಗೊತ್ತೇ? ಆ ಅಂಕಿಅಂಶಗಳು ನಿಜಕ್ಕೂ ಬೆರಗು ಹುಟ್ಟಿಸುವಂತಹದ್ದು. 1968ರ ವಿಶ್ವಸಂಸ್ಥೆಯ ಅಂಕಿಅಂಶಗಳ ಪ್ರಕಾರ ಆ ಸಮಯದಲ್ಲಿ ಇಡೀ ಜಗತ್ತಿನಲ್ಲಿ ಸುಮಾರು 303 ದಶಲಕ್ಷ ಹದಿಹರೆಯದವರಿದ್ರು. ಆದರೆ ಅಮೆರಿಕದ ವಾಷಿಂಗ್ಟನ್ ರಾಜ್ಯದಲ್ಲಿ 2,70,000 ಜನರಿದ್ರು. ಸಿಯಾಟಲ್ ಪ್ರದೇಶದಲ್ಲಿ 1,00,000 ಜನರಿದ್ರು. ಆದರೆ ಆ ಇಡೀ ಪ್ರಪಂಚದಲ್ಲಿ ಆ ಕಾಲದಲ್ಲಿ ಅಡ್ವಾನ್ಸ್ಡ್ ಆದ ಕಂಪ್ಯೂಟರ್ ಹೊಂದಿದ್ದ ವಿಶ್ವದ ಏಕೈಕ ಶಾಲೆಯೆಂದ್ರೆ ಅದು ಲೇಕ್ಸೈಡ್ ಶಾಲೆ ಮಾತ್ರ. ಆ ಶಾಲೆಯಲ್ಲಿ ಓದಿದ ಕೇವಲ 300 ವಿದ್ಯಾರ್ಥಿಗಳಲ್ಲಿ ಬಿಲ್ ಗೇಟ್ಸ್ ಕೂಡ ಒಬ್ಬರಾಗಿದ್ರು. 303 ದಶಲಕ್ಷದಿಂದ ಶುರುವಾಗಿ ಕೊನೆಗೆ ಕೇವಲ 300ಕ್ಕೆ ಬಂದು ನಿಲ್ತದೆ. ಬಿಲ್ ಗೇಟ್ಸ್ ಬೇರೆ ಶಾಲೆಯಲ್ಲಿ ಓದಿದ್ರೆ ಮೈಕ್ರೋಸಾಫ್ಟ್ ಹುಟ್ಟಿರ್ತಲೇ ಇರ್ಲಿಲ್ವೇನೋ? ಬಿಲ್ ಗೇಟ್ಸ್ ಅದ್ಭುತ ಬುದ್ಧಿವಂತರು ಎಂಬುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಅವರ ಯಶಸ್ಸಿನಲ್ಲಿ ಅದೃಷ್ಟದ ಪಾಲು ಎಷ್ಟಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸ್ತದೆ. ಇಲ್ಲಿ ಅದೃಷ್ಟದಷ್ಟೇ ಪ್ರಬಲವಾದ ಮತ್ತೊಂದು ಶಕ್ತಿ ಇದೆ. ಅದೇ ಅಪಾಯ ಅಥವಾ ರಿಸ್ಕ್. ನಾವೆಲ್ಲರೂ ಅದೃಷ್ಟದ ಬಗ್ಗೆ ಮಾತಾಡ್ತೀವಿ, ಅದೇ ರಿಸ್ಕ್ ಬಗ್ಗೆ ಮರ್ತು ಬಿಡ್ತೀವಲ್ವಾ? ಹೌದು. ಗೇಟ್ಸ್ ಅವರಷ್ಟೇ ಬುದ್ಧಿವಂತನಾಗಿದ್ದ ಅವರ ಅತ್ಯಂತ ಆಪ್ತ ಸ್ನೇಹಿತ ಕೆಂಟ್ ಇವಾನ್ಸ್ ಎಂಬ ಬಾಲಕನಿದ್ದ. ಲೇಕ್ಸೈಡ್ ಶಾಲೆಯಲ್ಲಿ ಗೇಟ್ಸ್ ಜೊತೆಗೆ ಕಂಪ್ಯೂಟರ್ ಕಲಿತಿದ್ದವನು. ಗೇಟ್ಸ್ ಜೊತೆಗೂಡಿ ಮೈಕ್ರೋಸಾಫ್ಟ್ ಕಟ್ಟಬೇಕಿದ್ದವನು ಅವನೇ ಅಂತ ಓದಿದ್ದೆ. ಆದರೆ ಪ್ರೌಢಶಾಲೆ ಮುಗಿಸುವ ಮುನ್ನವೇ ಆತ ಪರ್ವತಾರೋಹಣದ ಅಪಘಾತವೊಂದರಲ್ಲಿ ಸಾವನ್ನಪ್ಪಿದ. ಅಮೆರಿಕದಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಯೊಬ್ಬ ಪರ್ವತಾರೋಹಣದಲ್ಲಿ ಸಾಯುವ ಸಾಧ್ಯತೆಯೂ ಕೂಡ ಅದೇ ಲಕ್ಷದಲ್ಲಿ ಒಂದು. ಅಂದ್ರೆ ಗೇಟ್ಸ್ ಅನುಭವಿಸಿದ್ದು ಲಕ್ಷದಲ್ಲಿ ಒಂದು ಅದೃಷ್ಟವಾದ್ರೆ ಕೆಂಟ್ ಇವಾನ್ಸ್ ಅನುಭವಿಸಿದ್ದು ಲಕ್ಷದಲ್ಲಿ ಒಂದು ಅಪಾಯ. ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು. ಸರಿ ಹೇಳಿದ್ರಿ. ನಾವು ಕಾರ್ನೇಲಿಯಸ್ ವ್ಯಾಂಡರ್ಬಿಲ್ಟ್ ಅನ್ನೋ ಉದ್ಯಮಿಯ ಕಥೆಯನ್ನ ನೋಡಿದ್ರೂ ಇದೇ ಅರ್ಥವಾಗತ್ತೆ. ಆತ ತನ್ನ ಬಿಸ್ನೆಸ್ ಬೆಳೆಸೋಕೆ ಕಾನೂನು ಮುರಿದ. ಆತ ಯಶಸ್ವಿಯಾದಾಗ ಇಡೀ ಜಗತ್ತು ಅದನ್ನ ಆತನ ಧೈರ್ಯ ಅಂತ ಕೊಂಡಾಡಿತು. ಅದೇ ವಿಫಲನಾಗಿದ್ರೆ ಆತನನ್ನ ಒಬ್ಬ ಅಪರಾಧಿಯಂತೆ ಕರೆಯುತ್ತಿತ್ತು. ಆದ್ದರಿಂದ ನಾವು ಇತರರ ಯಶಸ್ಸನ್ನು ನೋಡುವಾಗ ಕೇವಲ ಅವರ ಬುದ್ಧಿವಂತಿಕೆಯನ್ನು ಮಾತ್ರ ಅಳೆಯಬಾರದು. ವೈಯಕ್ತಿಕ ವ್ಯಕ್ತಿಗಳ ಯಶಸ್ಸನ್ನು ಕುರುಡಾಡಿ ಕಾಪಿ ಮಾಡೋದು ಬಹಳ ಅಪಾಯಕಾರಿ. ಇದೆಲ್ಲ ಸರಿ. ಆದ್ರೆ ಆಗ್ಲೇ ಕೋಟಿಗಟ್ಲೆ ದುಡ್ಡು ಮಾಡಿರುವ, ಯಶಸ್ಸಿನ ಉತ್ತುಂಗದಲ್ಲಿರುವ ಜನರು ಯಾಕೆ ದಾರಿ ತಪ್ತಾರೆ? ರಜತ್ ಗುಪ್ತಾ ಅವರ ಕಥೆ ನೋಡಿ. ಅವರು ಮ್ಯಾಕಿನ್ಸಿ ಅನ್ನೋ ಬೃಹತ್ ಸಂಸ್ಥೆಯ ಸಿಇಒ ಆಗಿದ್ದವರು. ಅವರ ವೈಯಕ್ತಿಕ ಸಂಪತ್ತೇ ಸುಮಾರು $100 ದಶಲಕ್ಷ ಇತ್ತು. ಅವರ ಬಳಿ ಅಷ್ಟೊಂದು ಸಂಪತ್ತು, ಅಧಿಕಾರ, ಘನತೆ ಎಲ್ಲವೂ ಇತ್ತು. ಆದ್ರೂ ಏನು ಮಾಡಿದ್ರು? ಗೋಲ್ಡ್ಮನ್ ಸ್ಯಾಕ್ಸ್ ಮಂಡಳಿಯಲ್ಲಿದ್ದಾಗ ತಮಗೆ ಸಿಕ್ಕಿದ ರಹಸ್ಯ ಮಾಹಿತಿಯನ್ನ ತಮ್ಮ ಸ್ನೇಹಿತನೊಬ್ಬನಿಗೆ ಫೋನ್ ಮಾಡಿ ಲೀಕ್ ಮಾಡಿದ್ರು. ಹೌದು. ಆ ಇನ್ಸೈಡರ್ ಟ್ರೇಡಿಂಗ್ ಮುಖಾಂತರ ಲಾಭ ಮಾಡಕ್ ಹೋಗಿ ಕೊನೆಗೆ ಸಿಕ್ಕಿಬಿದ್ದು ಜೈಲು ಪಾಲಾದ್ರು. ಹಾಗೆಯೇ ಬರ್ನಿ ಮಾಡಾಫ್ ಕಥೆಯೂ ಕೂಡ. ವಾಲ್ ಸ್ಟ್ರೀಟ್ನಲ್ಲಿ ಬಹಳ ದೊಡ್ಡ ಹೆಸರು. ಪ್ರತಿ ವರ್ಷ 25-50 ದಶಲಕ್ಷ ಡಾಲರ್ ಹಣವನ್ನ ಆತ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿ ಸಂಪಾದಿಸ್ತಿದ್ದ. ಆದ್ರೂ ಇತಿಹಾಸದ ಅತಿ ದೊಡ್ಡ ಪಾನ್ಜಿ ಸ್ಕೀಮ್ ಮಾಡಿ ಸಿಕ್ಕಿಬಿದ್ದ. ಸಾವಿರಾರು ಕೋಟಿ ವಂಚನೆ ಮಾಡಿದ. ಇಷ್ಟೊಂದು ಹಣ ಇದ್ರೂ ಇವರೆಲ್ಲ ಯಾಕೀಗ್ ಮಾಡಿದ್ರು ಅಂದ್ರೆ ಅದರ ಮೂಲ ಸಮಸ್ಯೆ ಸಾಕು ಅನ್ನೋ ಮನಸ್ಥಿತಿ ಇಲ್ಲದಿರುವುದು. ಆ ಸೋಷಲ್ ಕಂಪ್ಯಾರಿಸನ್ ಅಂದ್ರೆ ಸಾಮಾಜಿಕ ಹೋಲಿಕೆ ಅನ್ನೋದು ಒಂದು ದೊಡ್ಡ ಕಾಯಿಲೆ. ಇದೊಂದು ಎಂದಿಗೂ ಗೆಲ್ಲಲಾಗದ ಯುದ್ಧ. ಹೌದು.
ಒಬ್ಬ ಸಾಧಾರಣ ಉದ್ಯೋಗಿ ತನಗಿಂತ ಹೆಚ್ಚು ಸಂಪಾದಿಸುವ ಮ್ಯಾನೇಜರನ್ನು ನೋಡಿ ಹೊಟ್ಟೆ ಕಿಚ್ಚುಪಡ್ತಾನೆ. ಆ ಮ್ಯಾನೇಜರ್ ತನ್ನ ಸಿಇಒವನ್ನು ನೋಡ್ತಾನೆ. ಆ ಸಿಇಒ ಒಬ್ಬ ಹೆಡ್ಜ್ ಫಂಡ್ ಮ್ಯಾನೇಜರನ್ನು ನೋಡ್ತಾನೆ. ಈ ಸರಪಳಿಗೆ ಕೊನೆಯೇ ಇಲ್ಲ. ಹಣದ ಗುರಿಗಳು ಸದಾ ಹೀಗೆ ಮುಂಡಕ್ಕೆ ಹೋಗುತ್ತಲೇ ಇದ್ರೆ ಎಷ್ಟೇ ಹಣವಿದ್ರೂ ತೃಪ್ತಿ ಅನ್ನೋದೇ ಇರೋದಿಲ್ಲ. ತಮ್ಮಲ್ಲಿಲ್ಲದ ಮತ್ತು ತಮಗೆ ಅಗತ್ಯವಿಲ್ಲದ ವಿಷಯಗಳಿಗಾಗಿ ತಮ್ಮಲ್ಲಿರುವ ಮತ್ತು ತಮಗೆ ಅತ್ಯಗತ್ಯವಾದ ಸ್ವಾತಂತ್ರ್ಯ, ಕುಟುಂಬ ಮತ್ತು ಘನತೆಯನ್ನು ಪಣಕ್ಕಿಡುವುದು ಅತಿದೊಡ್ಡ ಮೂರ್ಖತನ. ನಿಮಗೆ 1000 ಕೋಟಿ ಇದ್ರೂ ಜೈಲಿನಲ್ಲಿ ಕೂತು ಏನು ಮಾಡಕ್ ಸಾಧ್ಯ? ಹಾಗಾದರೆ ಈ ದುರಾಸೆಗೆ ಬೀಳದೆ ಯಶಸ್ವಿಯಾಗಿ ಹಣವನ್ನು ಬೆಳೆಸುವುದು ಹೇಗೆ? ಈ ಪ್ರಶ್ನೆಗೆ ಉತ್ತರಿಸಲು ಆ ಐಸ್ ಏಜ್ ಅಂದರೆ ಹಿಮಯುಗದ ರೂಪಕವನ್ನು ಬಳಸೋಣ. ಇದು ಬಹಳ ಆಸಕ್ತಿದಾಯಕ ಕಾನ್ಸೆಪ್ಟ್. ಭೂಮಿಯ ಮೇಲೆ ಹಿಮಯುಗಗಳು ಸೃಷ್ಟಿಯಾಗಲು ವಿಪರೀತ ಚಳಿಗಾಲ ಕಾರಣವಲ್ಲ. ಹೌದು, ಬದಲಾಗಿ ಬೇಸಿಗೆಯಲ್ಲಿ ಕರಗದೆ ಉಳಿದ ಸ್ವಲ್ಪವೇ ಹಿಮ ಇದಕ್ಕೆ ಕಾರಣವಾಯಿತು. ಆ ಉಳಿದುಕೊಂಡ ಹಿಮದ ಪದರ ಸೂರ್ಯನ ಬೆಳಕನ್ನು ಹಿಂದಕ್ಕೆ ರಿಫ್ಲೆಕ್ಟ್ ಮಾಡ್ತದೆ. ಇದರಿಂದ ಭೂಮಿ ಇನ್ನಷ್ಟು ತಂಪಾಗುತ್ತದೆ. ಮರುವರ್ಷದ ಚಳಿಗಾಲದಲ್ಲಿ ಇನ್ನಷ್ಟು ಹಿಮ ಬೀಳುತ್ತದೆ. ಬೇಸಿಗೆಯಲ್ಲಿ ಅದು ಇನ್ನಷ್ಟು ಕರಗದ ಉಳಿಯುತ್ತದೆ. ಹೀಗೆ ವರ್ಷದಿಂದ ವರ್ಷಕ್ಕೆ ಆ ಸಣ್ಣ ಹಿಮದ ಪದರ ಒಟ್ಟುಗೂಡುತ್ತಾ ಬೆಳೆಯುತ್ತಾ ಹೋಯಿತು. ಇದನ್ನೇ ಕಾಂಪೌಂಡಿಂಗ್ ಎನ್ನುವುದು. ಇದೇ ತರ್ಕ ವಾರೆನ್ ಬಫೆಟ್ ಅವರ ಸಂಪತ್ತಿಗೂ ಅನ್ವಯಿಸುತ್ತೆ. ಬಫೆಟ್ ಅವರ ಒಟ್ಟು ಸಂಪತ್ತು $84.5 ಬಿಲಿಯನ್ ಅದರಲ್ಲಿ $81.5 ಬಿಲಿಯನ್ ಸಂಪತ್ತು ಬಂದಿದ್ದು ಅವರ 65ನೇ ವಯಸ್ಸಿನ ನಂತರ. ಜಿಮ್ ಸೈಮನ್ಸ್ ಅನ್ನೋ ಮತ್ತೊಬ್ಬ ಅದ್ಭುತ ಹೂಡಿಕೆದಾರ ಇದ್ದಾರೆ. ಬಫೆಟ್ ಅವರ ಲಾಭದ ಶೇಕಡಾವಾರುಗಿಂತ ಅವರ ವಾರ್ಷಿಕ ಆದಾಯ ಎಷ್ಟೋ ಪಾಲು ಹೆಚ್ಚು. ಆದರೂ ಅವರ ಒಟ್ಟು ಸಂಪತ್ತು ಬಫೆಟ್ ಅವರಿಗಿಂತ ಬಹಳ ಕಡಿಮೆ ಇದೆ. ಇದಕ್ಕೆ ಕಾರಣ ಸಮಯ. ಬಫೆಟ್ ಅವರಿಗಿದ್ದ ಆ ದೀರ್ಘಕಾಲದ ಸಮಯ ಅವರನ್ನು ಅಗ್ರಗಣ್ಯರನ್ನಾಗಿಸಿತು. ಕಾಂಪೌಂಡಿಂಗ್ ಶಕ್ತಿ ಇರೋದೇ ಅಲ್ಲಿ. ಮಾರುಕಟ್ಟೆಯಲ್ಲಿ ಶ್ರೀಮಂತರಾಗುವುದು ಬೇರೆ, ಶ್ರೀಮಂತರಾಗಿ ಉಳಿಯುವುದು ಬೇರೆ. ಇವೆರಡಕ್ಕೂ ಬಹಳ ದೊಡ್ಡ ವ್ಯತ್ಯಾಸವಿದೆ. 1929ರ ಷೇರುಪೇಟೆ ಕುಸಿತದಲ್ಲಿ ಜೆಸ್ಸಿ ಲಿವರ್ಮೋರ್ ಒಂದೇ ದಿನದಲ್ಲಿ $3 ಶತಕೋಟಿ ಗಳಿಸಿದ. ಆದರೆ ನಂತರದ ದಿನಗಳಲ್ಲಿ ಅತಿಯಾದ ಆತ್ಮವಿಶ್ವಾಸ, ಅಹಂಕಾರದಿಂದ ಎಲ್ಲವನ್ನೂ ಕಳೆದುಕೊಂಡು ಸಂಪೂರ್ಣವಾಗಿ ದಿವಾಳಿಯಾದ. ಅಂದ್ರೆ ಹಣ ಗಳಿಸುವುದಕ್ಕೆ ರಿಸ್ಕ್ ತೆಗೆದುಕೊಳ್ಳುವುದು, ಆಶಾವಾದಿಯಾಗಿರುವುದು ಬೇಕು. ಆದ್ರೆ ಹಣವನ್ನು ಉಳಿಸಿಕೊಳ್ಳುವುದಕ್ಕೆ ಸ್ವಲ್ಪ ಭಯ, ಮಿತವ್ಯಯ ಮತ್ತು ನಮ್ರತೆ ಬೇಕು. ನಿಖರವಾಗಿ ಯೋಜನೆಗಳು ವಿಫಲವಾಗಬಹುದು ಎಂಬುದನ್ನು ಯೋಜಿಸುವುದೇ ಅತ್ಯುತ್ತಮ ಯೋಜನೆ. ಇದನ್ನೇ ಮಾರ್ಜಿನ್ ಆಫ್ ಸೇಫ್ಟಿ ಎನ್ನುತ್ತಾರೆ. ಹೂಡಿಕೆ ಮಾಡುವಾಗ ನಮಗೆ ಬಾರ್ಬೆಲ್ ಮನಸ್ಥಿತಿ ಇರಬೇಕು. ಅಂದ್ರೆ ಭವಿಷ್ಯದ ಬಗ್ಗೆ ಆಶಾವಾದಿಯಾಗಿರುವುದು ಮತ್ತು ಅಲ್ಪಾವಧಿಯ ಏರಿಳಿತಗಳ ಬಗ್ಗೆ ಎಚ್ಚರಿಕೆಯಿಂದಿರುವುದು. ಸತತವಾಗಿ ಮಾರುಕಟ್ಟೆಯಲ್ಲಿ ಉಳಿಯುವುದೇ ಇಲ್ಲಿನ ನಿಜವಾದ ಗೆಲುವು. ಮಾರುಕಟ್ಟೆಯಲ್ಲಿ ಉಳಿಯೋದು ಅಂತ ಹೇಳಿದಾಗ ಈ ಟೈಲ್ಸ್ ಕಾನ್ಸೆಪ್ಟ್ ನೆನಪಾಗುತ್ತೆ. ಕಲಾ ಸಂಗ್ರಾಹಕ ಹೈನ್ಸ್ ಬರ್ಗ್ ಗ್ರೂಯನ್ ಅವರ ಕಥೆ ನೋಡಿ. ಅವರು ಖರೀದಿಸಿದ 99% ಕಲಾಕೃತಿಗಳು ಸಂಪೂರ್ಣವಾಗಿ ನಿರುಪಯುಕ್ತವಾದವು. ಆದ್ರೆ ಉಳಿದ ಆ 1% ಪಿಕಾಸೋ ಕಲಾಕೃತಿಗಳು ಅವರನ್ನ ಶತಕೋಟ್ಯಾಧಿಪತಿಯನ್ನಾಗಿಸಿದವು. ಕಾರ್ಪೊರೇಟ್ ಜಗತ್ತಿನಲ್ಲೂ ಇದು ಅಷ್ಟೇ ಸತ್ಯ. ವಾಲ್ಟ್ ಡಿಸ್ನಿ ಸಂಸ್ಥೆಯ ಕಥೆಯನ್ನೇ ನೋಡಿ. ಹೌದು, ನೂರಾರು ವಿಫಲ ಕಾರ್ಟೂನುಗಳ ನಂತರ ಡಿಸ್ನಿ ಸಂಸ್ಥೆ ದಿವಾಳಿಯಂಚಿಗೆ ಬಂದು ನಿಂತಿತ್ತು. ಆದ್ರೆ ಡಿಸ್ನಿ ಅವರನ್ನ ಉಳಿಸಿದ್ದು 1937ರಲ್ಲಿ ಬಂದ ಸ್ನೋ ವೈಟ್ ಎಂಬ ಒಂದೇ ಒಂದು ಯಶಸ್ವಿ ಚಿತ್ರ. ಷೇರ್ಪೇಟೆಯಲ್ಲೂ ಹೀಗೆಯೇ ಆಗುತ್ತದೆ. ಅರ್ಧದಷ್ಟು ಬಾರಿ ನಾವು ತಪ್ಪು ಮಾಡಿದರೂ ಬೆರಳೆಣಿಕೆಯಷ್ಟು ಯಶಸ್ಸು ನಮ್ಮನ್ನು ಕಾಪಾಡುತ್ತದೆ. ಇದೆಲ್ಲ ಚರ್ಚೆ ಮಾಡಿದ ಮೇಲೆ ನಾವೇಕೆ ಇಷ್ಟೆಲ್ಲ ಕಷ್ಟಪಟ್ಟು ಹಣವನ್ನು ಗಳಿಸುತ್ತೇವೆ ಅನ್ನೋ ಪ್ರಶ್ನೆ ಬರುತ್ತೆ. ಮನೋವಿಜ್ಞಾನಿ ಆಂಗಸ್ ಕ್ಯಾಂಬೆಲ್ ಅವರ ಅಧ್ಯಯನದ ಪ್ರಕಾರ ಮನುಷ್ಯನಿಗೆ ಅತಿ ಹೆಚ್ಚು ಸಂತೋಷ ನೀಡುವುದು ಆತನ ಆದಾಯ ಅಥವಾ ಬಂಗಲೆಯಲ್ಲ. ಬದಲಾಗಿ ತನ್ನ ಜೀವನ ತನ್ನ ನಿಯಂತ್ರಣದಲ್ಲಿದೆ ಎಂಬ ಭಾವನೆ. ಹೌದು, ತನಗೆ ಇಷ್ಟವಾದ ಕೆಲಸವನ್ನೇ ತನಗೆ ಇಷ್ಟವಿಲ್ಲದ ಸಮಯದಲ್ಲಿ ತನ್ನ ನಿಯಂತ್ರಣವಿಲ್ಲದ ವೇಳಾಪಟ್ಟಿಯಲ್ಲಿ ಮಾಡಿದರೆ ಅದು ಶಿಕ್ಷೆಯಂತೆ ಭಾಸವಾಗುತ್ತದೆ. ಇದನ್ನೇ ರಿಯಾಕ್ಟನ್ಸ್ ಎನ್ನುತ್ತಾರೆ. ಬೆಳಗ್ಗೆ ಎದ್ದು ಇಂದು ನನಗೆ ಇಷ್ಟ ಬಂದದ್ದನ್ನು ನಾನು ಮಾಡಬಲ್ಲೆ ಎಂದು ಹೇಳಿಕೊಳ್ಳುವ ಸ್ವಾತಂತ್ರ್ಯವೇ ಹಣ ನೀಡುವ ಅತಿದೊಡ್ಡ ಲಾಭಾಂಶ. ಹೈಯೆಸ್ಟ್ ಡಿವಿಡೆಂಡ್. ಒಟ್ಟಾರೆಯಾಗಿ ಹೇಳಬೇಕೆಂದ್ರೆ ಹಣಕಾಸಿನ ಯಶಸ್ಸು ಕೇವಲ ಸ್ಪ್ರೆಡ್ಶೀಟ್ಗಳಲ್ಲಿ ಅಡಗಿಲ್ಲ.
ಅದು ನಮ್ಮ ನಡವಳಿಕೆ, ನಮ್ಮ ಅಹಂಕಾರವನ್ನು ಬಿಟ್ಟು ಸಾಕು ಎನ್ನುವುದನ್ನು ಕಲಿಯುವುದು, ದೀರ್ಘಕಾಲದವರೆಗೆ ಮಾರುಕಟ್ಟೆಯಲ್ಲಿ ಉಳಿಯುವುದು ಮತ್ತು ಅಂತಿಮವಾಗಿ ನಮ್ಮ ಸಮಯವನ್ನು ನಮ್ಮದಾಗಿಸಿಕೊಳ್ಳುವುದರಲ್ಲಿದೆ. ಈ ಚರ್ಚೆಯನ್ನು ಮುಗಿಸೋ ಮುನ್ನ ನಾವೆಲ್ಲರೂ ಕೇಳಿಕೊಳ್ಳಬೇಕಾದ ಒಂದು ಆಳವಾದ ಪ್ರಶ್ನೆ ಇದೆ. ಹಣದ ಅಂತಿಮ ಮತ್ತು ಅತ್ಯಮೂಲ್ಯ ಉದ್ದೇಶ ನಮ್ಮ ಸಮಯ ಮತ್ತು ಸ್ವಾತಂತ್ರ್ಯವನ್ನು ನಮಗೆ ಮರಳಿಕೊಡುವುದೇ ಆಗಿದ್ದರೆ, ಇಂದು ನಾವು ಖರೀದಿಸುತ್ತಿರುವ ಅತ್ಯಾಧುನಿಕ ಐಷಾರಾಮಿ ವಸ್ತುಗಳು ಮತ್ತು ಅಪ್ಗ್ರೇಡ್ಗಳು ನಮ್ಮನ್ನು ಆ ಸ್ವಾತಂತ್ರ್ಯದತ್ತ ಕೊಂಡೊಯ್ಯುತ್ತಿವೆಯಾ? ಅಥವಾ ಆ ಐಷಾರಾಮಿಯನ್ನು